ವಿಷಯನ ಹೇಳಬೇಕು ಅಂತ ನಾನು ಇವತ್ತಿಗೆ ಬಂದಿದ್ದೀನಿ. ಏನಂದ್ರೆ ನಮ್ಮ ಜೀವನದಲ್ಲಿ ಕೆಲವು ದಿನಗಳು ಹೇಗಿರುತ್ತೆ ಅಂದ್ರೆ ಅದು ಎಷ್ಟೇ ವರ್ಷಗಳಾದ್ರೂ ನಮ್ಮ ಹೃದಯದಲ್ಲಿ ಅಚ್ಚಳಿಯದಂತೆ ಉಳಿದಿರುತ್ತೆ. ಯಾಕಂದ್ರೆ ಆ ದಿನಗಳು ನಮ್ಮ ಲೈಫಲ್ಲಿ ಅಷ್ಟೊಂದು ಸ್ಪೆಷಲ್ ಆಗಿರುತ್ತೆ. ಅಂತಹ ಒಂದು ದಿನ ಇವತ್ತು ನಮ್ಮ ಗ್ರೇ ಗೇಮ್ಸ್ ತಂಡಕ್ಕೆ ಬಂದಿದೆ ಅಂದ್ರೆ ಯಾವುದೇ ತಪ್ಪಾಗಲ್ಲ. ಒಂದು ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಗ್ರೇ ಗೇಮ್ಸ್ ತಂಡಕ್ಕೆ ಅಂತ ಕೇಳ್ಕೊಳ್ತಾ ಇದ್ದೇನೆ. ಒಂದು ತಂಡನ ಕಟ್ಟಿ ಕೂತು ಕಥೆ ಚಿತ್ರಕಥೆಯ ಮಾಡೋದು ಅಷ್ಟೊಂದು ಸುಲಭವಾದ ಕೆಲಸ ಏನಲ್ಲ. ಒಂದು ಸಿನಿಮಾನ ಮಾಡಿ ಅದನ್ನ ತೆರೆ ಮೇಲೆ ತಂದು ಅದನ್ನ ಪ್ರೇಕ್ಷಕರಿಗೆ ಒಂದು ಸಿನಿಮಾನ ಮಾಡಿ ತರೋದು, ಅದರ ನಂತರ ಅದನ್ನ ಜನರಿಗೆ ತಲುಪಿಸೋದು ಒಂದು ಸಾಹಸವೇ ಅನ್ಸುತ್ತೆ. ಎಲ್ಲರೂ ಓಕೆ ಅಂತೀರಾ? ಇದಕ್ಕೆಲ್ಲ ಎಲ್ಲರೂ ಒಪ್ಕೋತೀರಾ? ಈ ಒಂದು ಕೆಲಸನ ನಮ್ಮ ಗ್ರೇ ಗೇಮ್ಸ್ ಚಿತ್ರತಂಡ ತುಂಬಾ ಯಶಸ್ವಿಯಾಗಿ ಮಾಡಿದೆ ಅಂತ ಹೇಳೋಕೆ ನಂಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗತ್ತೆ. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಗ್ರೇ ಗೇಮ್ಸ್ ಚಿತ್ರತಂಡಕ್ಕೆ ಒಂದು ಜೋರಾದ ಚಪ್ಪಾಳೆ ತರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ದಿಸ್ ಟೀಮ್ ಡಿಸರ್ವ್ಸ್ ಇಟ್ ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ 25ನೇ ದಿನದ ಒಂದು ಸಂಭ್ರಮಾಚರಣೆನ ನಾವಿಲ್ಲಿ ಇವತ್ತು ಆಚರಿಸ್ತಾ ಇದೀವಿ ಅಂದ್ರೆ ಅದೊಂದು ಚಿಕ್ಕ ವಿಷಯ ಅಂತ ಅನ್ಸಲ್ಲ ನನ್ಗೆ. ಸೊ ಇವಾಗ ನಮ್ಮ ಚಿತ್ರದ ಜರ್ನಿ ಬಿಟಿ ಪ್ಲೇ ಆಗತ್ತೆ. ಲೊಕೇಶನ್ ಅಲ್ಲಿ ಶೂಟ್ ಮಾಡಿದ್ದೀವಿ. ಅಂದ್ರೆ ಬೆಳಿಗ್ಗೆ ಎಲೆಕ್ಟ್ರಾನಿಕ್ ಸಿಟಿ, ಮಧ್ಯಾಹ್ನ ಕಂಠೀರವ, ಸಂಜೆ ತುಮಕೂರು ರೋಡ್, ಈ ರೀತಿ ಪಕ್ಕದಲ್ಲಿರೋ ಲೊಕೇಶನ್ಸ್ ಅಲ್ಲ. ಒಂದಿನ ಹೆಬ್ಬಾಳು, ನೆಕ್ಸ್ಟ್ ಬನ್ನೇರಘಟ್ಟ ರೋಡ್, ಇನ್ನೊಂದು ಸಂಜೆ ನಾನು ಮರೆತೆ. ಈ ರೀತಿ 2 ದಿನ ಮಾಡಿದ್ದೀವಿ 3 ಲೊಕೇಶನಲ್ಲಿ. ಇನ್ನು 2 ದಿನ 2 ಲೊಕೇಶನಲ್ಲಿ ಮಾಡಿದ್ದೀವಿ. ಸೊ ಈ ಮೂಲಕ ನಮ್ಮ ಯೂನಿಟ್ ಕ್ರೇನ್ ಯೂನಿಟ್ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಆಲ್ಮೋಸ್ಟ್ 22 ಗಂಟೆ ಶೂಟ್ ಆಗ್ತಾ ಇತ್ತು. ಒಂದು ಓಕೆ, ನಾವು ಡಬಲ್ ಕ್ವಾಲಿಟಿ ಪಾಠ ಕೊಡ್ತಾ ಇದ್ವಿ, ಆ ಮಾತು ಬೇರೆ. ಬಟ್ 22 ತಾಸು ನಿಮ್ಮ ಜೊತೆ ನಿಂತು ಕೆಲಸ ಮಾಡಬೇಕಲ್ಲ, ಆ ಒಂದು ಕಮಿಟ್ಮೆಂಟ್ ಬೇಕಲ್ಲ. ಸೊ ಅವರು ನಮ್ಮನ್ನು ನೋಡ್ತಾ ಇದ್ರು, ನಾವು ಅಷ್ಟೇ ಎನರ್ಜಿಯಲ್ಲಿ ಇದ್ವಿ. ಅವ್ರು ಕೂಡ ಬಂದು ನಮಗೆ ಎಲ್ಲ ರೀತಿಯ ಒಂದು ಸಪೋರ್ಟು ಅಸೋಸಿಯೇಷನ್ ಕೊಟ್ಟರು. ಈ ಮೂಲಕ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕಂಪ್ಲೀಟ್ ಯೂನಿಟ್, ಲೈಟ್ ಯೂನಿಟಿಂದ ಹಿಡ್ಕೊಂಡು ಕ್ಯಾಮ್ರಾ ಯೂನಿಟು ಎಲ್ಲರೂ ಸಪೋರ್ಟ್ ಮಾಡಿದರು. ಮತ್ತು ನಾವು ಇಲ್ಲಿವರೆಗೂ ಆನ್ ರೆಕಾರ್ಡ್ 1 o'clock ನಾವು ಲಂಚ್ ಬ್ರೇಕ್ ಮಾಡೇ ಇಲ್ಲ. ನಾವು ಶಾರ್ಟ್ ಸೀನ್ ಮುಗಿದ ಮೇಲೇ ನಾವು ಲಂಚ್ ಬ್ರೇಕ್ ಮಾಡ್ತಿದ್ದಿತ್ತು. ಅದು 1:45 ಇರಲಿ, 2 o'clock ಇರಲಿ, ನನಗೆ ಗೊತ್ತೇ ಇರಲಿಲ್ಲ ಈಗ ರೂಲ್ಸ್ ಇದೆ ಅಂತ. 1 ಗಂಟೆಗೆ ಮಾಡಬೇಕಂದ್ರೆ ನಾವು ಮಾಡ್ತಾನೆ ಇರಲಿಲ್ಲ. ಸೊ ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಸ್ಟಾರ್ಸ್ ಬಗ್ಗೆ ನಾನು ಮಾತಾಡಬೇಕು. ಅವ್ರ ಸಪೋರ್ಟ್ ಇಲ್ಲದೆ ಬಹುಶಃ ನನಗೆ ಇದನ್ನು ಈ ಶೆಡ್ಯೂಲಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗ್ತಿರಲಿಲ್ಲ. ಒಂದು 30 ಡೇಸಲ್ಲಿ ಮಾಡಿದ್ದೀವಿ ನಾವು, 31 ಡೇಸಲ್ಲಿ. ವಿಜಯ್ ಸರ್, ಭಾವನಾ ಮೇಡಮ್, ಶ್ರುತಿ ಪ್ರಕಾಶ್, ಜೈ, ಇಶಿತಾ, ರವಿ ಭಟ್ ಸರ್, ವಸ್ತಾರೆ ಮೇಡಮ್ ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಹಿಂಗಾಗಿ ಬರ್ಲಿಕ್ಕೆ ಆಗಲಿಲ್ಲ. ರವಿ ಭಟ್ ಸರ್ ಎಲ್ಲ ಶೂಟ್ ಮಾಡ್ತಿದ್ದಾರೆ. ಇಶಿತಾ ಮತ್ತು ಶ್ರುತಿ ಮುಂಬೈಯಲ್ಲಿದ್ದಾರೆ, ಹೇಗೆ ಅವ್ರು ಬರ್ಲಿಕ್ಕೆ ಆಗಲಿಲ್ಲ. ಸೊ ನಾವು ಯಾವತ್ತೂ ನನ್ನ ಸ್ಟಾರ್ಸ್ ಯಾವುದೇ ಥರದ ಲಕ್ಸರಿ ಕೇಳಿಲ್ಲ ಸೆಟ್ ಮೇಲೆ. ಥ್ಯಾಂಕ್ ಯು ವೆರಿ ಮಚ್ ವಿಜಯ್ ಸರ್, ಭಾವನಾ ಮೇಡಮ್. ಸೊ ಕ್ಯಾರವಾನ್ ಇಟ್ಕೊಂಡು ಒಂದು ಇದನ್ನ ಇಟ್ಕೊಂಡು ಆ ಥಾಮ್ ಜಾಮ್ ಯಾವುದೂ ನಮ್ಮ ಸೆಟ್ಟಲ್ಲಿ ಇರಲಿಲ್ಲ. ಇಟ್ ವಾಸ್ ಅ ವೆರಿ ಸಿಂಪಲ್ ಸೆಟ್. ನಾನು ಮೊದಲೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಸರ್ಗೆಲ್ಲ, ಸರ್ ಒಂದು ಚೆನ್ನಾಗಿರೋ ರೂಮ್ ಇರುತ್ತೆ. ಸೊ ವಿಜಯ್ ಸರ್ ಅದಕ್ಕೊಂದು ಮಾತು ಹೇಳಿದ್ರು, ಅದನ್ನು ನಾನು ಹೇಳಲ್ಲ. ಸೊ ಆ ರೀತಿ ಒಂದು ಸಿಂಪ್ಲಿಸ್ಟಿಕ್ ಆಗಿ ಆಸ್ ಅ ಫ್ಯಾಮಿಲಿ ವಿ ಆರ್ ಶೂಟಿಂಗ್ ದ ಫಿಲ್ಮ್. ನನಗೆ ಅದೊಂದು ತುಂಬ ನಂಬಿಕೆ ಇದೆ. ನಾವೇನು ಸೆಟ್ಟಲ್ಲಿ ಕೆಲಸ ಮಾಡ್ತೀವಿ ಅದು ಆ್ಯಕ್ಚುಲಿ ಸ್ಕ್ರೀನ್ ಮೇಲೆ ಜನಕ್ಕೆ ಕಾಣುತ್ತೆ. ಅವ್ರು ಮೋಸ್ಟ್ಲಿ ಅಲ್ಲಿ ಇಲ್ಲದೇ ಇರ್ಬೋದು, ಬಟ್ ಆ ಎನರ್ಜಿ, ಆ ಪಾಸಿಟಿವಿಟಿ ಎಲ್ರಿಗೂ ಅದು ಇದ್ರ ಮೇಲೆ, ಸ್ಟೇಜ್ ಮೇಲೆ ಅಂದರೆ ಸ್ಕ್ರೀನ್ ಮೇಲೆ ಕಾಣುತ್ತೆ ಸಿನಿಮಾ ಮಾಡಿದಾಗ. ಸೊ ಆ ಒಂದು ಪಾಸಿಟಿವ್ ಎನರ್ಜಿ ಜನರನ್ನ ರೀಚ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ವಿ ಆರ್ ವೆರಿ ಡಿಲೈಟೆಡ್. ಒಂದು ಸಿನಿಮಾದಲ್ಲಿ ಹೇಗೆ ಅಂತಂದರೆ ಬೇರೆ ಒಂದು ಬಿಸ್ನೆಸ್ಗಳ ಥರ ಅಲ್ಲ. ಬೇರೆ ಬಿಸ್ನೆಸ್ಗಳಲ್ಲಿ ಕೊನೆಗೆ ಏನಾಗುತ್ತೆ, ಬಾಟಮ್ ಲೈನ್ ಏನಿದೆ ಅಂತ. ಬಾಟಮ್ ಲೈನ್ ಅಂದರೆ ಪ್ರಾಫಿಟ್ ಲಾಸ್ ಸ್ಟೇಟ್ಮೆಂಟ್ ಏನಿದೆ ಅಂತ. ಬಟ್ ಸಿನಿಮಾದಲ್ಲಿ ಆ ರೀತಿ ಅಳೆಯೋಕ್ಕಾಗಲ್ಲ. ಒಂದು ಏನು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಂದು ಏನಿರುತ್ತೆ ಅದು
ಎಲ್ಲದಕ್ಕಿಂತ ದೊಡ್ಡದು ಅಂತ ನನ್ಗನ್ಸುತ್ತೆ. ಬಟ್ ಈಗ ಪ್ರೊಡ್ಯೂಸರ್ ಬರ್ತಾರೆ, ಅವರು ಮಾತಾಡ್ತಾರೆ ತಮ್ಮ ಎಕ್ಸ್ಪೀರಿಯನ್ಸನ್ನ. ಓಕೆ, ಸೊ ಆನಂದ್ ಮೊಗತ್, ಪ್ಲೀಸ್ ಕಮ್ ಆನ್ ಸ್ಟೇಜ್. ಹೇಳಿದಾಗ ಬಹಳ ಖುಷಿ ಆಗುತ್ತೆ. ಯಶಸ್ಸಿನ ಜೊತೆ ಬರೋದು ಯಶಸ್ಸಿಗೆ ಕೊಡಬೇಕಾಗಿರುವಂಥ ಗೌರವ, ಅದ್ರ ಬಗ್ಗೆ ನಾವು ಇಟ್ಕೋಬೇಕಾಗಿರುವಂಥ ಜವಾಬ್ದಾರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ಇವತ್ತು ನಮಗೆ ಗ್ರೇ ಗೇಮ್ಸ್ ಸಿನಿಮಾ 25ನೇ ದಿನ ಆಗಿರೋದು ಸತ್ಯ. ಗಂಗಾಧರ್ ಸರ್ ಹೇಳಿದಾಗೆ ವರ್ಡ್ ಆಫ್ ಮೌತ್ ಅಂತ ಏನಿದೆ, ಜನ ಅದನ್ನು ಬಹಳ ಇಷ್ಟಪಟ್ಟು ತಮ್ಮ ಮನಸ್ಸಿನಾಳದಲ್ಲಿ ಅದನ್ನ ಪ್ರಶಂಸೆ ಮಾಡಿ ಜೊತೆಲಿರೋರಿಗೆ ಸಿನಿಮಾ ನೋಡಿ ಅಂತ ಹೇಳ್ತಾರಲ್ಲ, ಅದು ನಾವು ನೋಡುವಂಥ ಯಶಸ್ಸು ಅಂತ ನನಗನ್ಸುತ್ತೆ. ಅದು ನಮಗೆ ಈ ಗ್ರೇ ಗೇಮ್ಸ್ ಸಿನಿಮಾದ ಮೂಲಕ ಸಿಕ್ಕಿರೋದು. ಎಲ್ಲರ ಶ್ರಮ, ಎಲ್ಲರ ಶ್ರದ್ಧೆ, ಎಲ್ಲರ ಪ್ರೀತಿ ಸಿನಿಮಾ ಬಗ್ಗೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಲ್ಲ ಇಡೀ ಟೀಮ್ ಪ್ರತಿಯೊಬ್ಬರಿಗೂ ಕೂಡ ನಾನು ಕೃತಜ್ಞತೆ ಹೇಳಬೇಕು. ಆ್ಯಂಡ್ ಮುಖ್ಯವಾಗಿ ನನಗೆ ಈ ಅವಕಾಶ ಕೊಟ್ಟಿರುವಂತಹ ಗಂಗಾಧರ್ ಸರ್ಗೆ ಹಾಗೂ ಆನಂದ್ ಸರ್ಗೆ ನಾನು ಚಿರಋಣಿ. ನಾನು ಈಗ ತಾನೇ ಹೇಳ್ತಿದ್ದೆ, ಒಂದು ಸಿನಿಮಾದ ಯಶಸ್ಸು, ಅದರ ಸಕ್ಸಸ್ ಮೀಟ್ನ ನೋಡಿ ಕಾಲ ಆಗೋಯ್ತು ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ಇವತ್ತು ಆ ಅವಕಾಶ ನನಗೆ ಬಂದಿದೆ. ಆ ಅವಕಾಶ ನಾನು ನಮ್ಮ ಅಕ್ಕನ ಮಗ ಚಿನ್ನು ಜೊತೆ ಅದನ್ನ ಹಂಚ್ಕೋತಾ ಇದ್ದೀನಿ. ನನಗೆ ಬಹಳ ದೊಡ್ಡ ವಿಚಾರ. ಭಾವನಾ ಇಲ್ಲೇ ಇದ್ದಾರೆ, ಶ್ರುತಿ ಅವರಿಲ್ಲ, ಅಪರ್ಣಾ ಅಕ್ಕ ಇಲ್ಲ. ಅವರು ಬಹುಶಃ ಅವ್ರನ್ನ ಆಕ್ಚುಲಿ ಬಹಳ ಮಿಸ್ ಮಾಡ್ಕೋತಿದ್ವಿ. ಹಲವಾರು ಇವೆಂಟ್ಗಳಲ್ಲಿ ನಾನು ಅಪರ್ಣಕ್ಕನ್ನ ಮಿಸ್ ಮಾಡ್ಕೋತೀನಿ. ರವಿ ಭಟ್ ಸರ್, ಇವರೆಲ್ಲರೂ ಕೂಡ ನಮ್ಮ ಸಿನಿಮಾದಲ್ಲಿ ಜೊತೆ ಕೆಲಸ ಮಾಡಿದ್ದು, ನನಗೆ ಇವ್ರ ಜೊತೆ ಕೆಲಸ ಮಾಡುವಂಥ ಅನುಭವ ಇದೆಯಲ್ಲ, ನನಗೆ ಬಹಳ ದೊಡ್ಡ ವಿಚಾರ ಅದು. ಗ್ರೇ ಗೇಮ್ ಸಿನಿಮಾ ಮೂಲಕ ನಾವು ಸರ್ ಹೇಳಿದಂಥ ಕಥೆ ಆಗಿರ್ಬೋದು, ನನ್ನ ಕೈಲಿ ಮಾಡಿಸಂಥ ಪಾತ್ರ ಆಗಿರ್ಬೋದು, ಎಲ್ಲರೂ ಹೇಳ್ತಾರೆ ನಿಮ್ಮ ಕಾಸ್ಟ್ಯೂಮ್ ಬಹಳ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ. ಮುಖ್ಯ ಕಾರಣ ಶಿಲ್ಪಾ ಮೇಡಮ್ ಇಲ್ಲೇ ಕೂತಿದ್ದಾರೆ. ಶಿಲ್ಪಾ ಮೇಡಮ್ಗೂ ನನಗೂ ಒಂದೊಂದ್ಸಲ ಜಗಳ ಆಗಿದೆ. ಯಾಕಂದ್ರೆ ಅವ್ರು ಹೇಳೋ ಬಟ್ಟೆ ನಾನು ಹಾಕಲ್ಲ, ಯಾಕಂದ್ರೆ ನಾನು ಹಾಕೋ ಬಟ್ಟೆ ತುಂಬ ಬೋರಿಂಗ್ ಆಗಿರುತ್ತೆ. ಅವ್ರು ಇಲ್ಲ, ನೀವು ಈಗ ಹಾಕೊಳ್ಳಿ, ನೀವು ಚೆನ್ನಾಗಿ ಕಾಣ್ತೀರ ಅಂತ ಒಂಥರ ಇನ್ನೇ ತಲೆ ಮೇಲೆ ಹೊಡೆಯೋದೊಂದು ಬಾಕಿ, ಆ ಥರ ಹೇಳ್ತಿರ್ತಾರೆ ನನಗೆ. ಎಲ್ಲೋ ಒಂದು ಕಡೆ ಪ್ರಯತ್ನ ಪಟ್ಟೆ ನಾನು. ಆ ಕಂಫರ್ಟ್ ಝೋನಿಂದ ಆಚೆ ಬರುವಂಥ ಅವಕಾಶ ಎಲ್ಲವೂ ಕೂಡ ಈ ಸಿನಿಮಾಯಿಂದ ಆಗಿದೆ. ತುಂಬಾನೇ ಖುಷಿ ಆಗುತ್ತೆ. ಒಂದೇ ಒಂದು ವಿಚಾರ ಮುಕ್ತವಾಗಿ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಹೇಳ್ತಾರೆ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಜನ ಥಿಯೇಟ್ರಿಗೆ ಬರ್ತಿಲ್ಲ. ಜನ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋದು ಒಂದು ಕಡೆ ನಿಜ ಆಗಿದ್ರೆ, ಯಾಕೆ ಬರ್ತಿಲ್ಲ ಅನ್ನೋದ್ರ ಜವಾಬ್ದಾರಿ ನಾವು ತಗೋಬೇಕಾಗುತ್ತೆ. ಒಳ್ಳೆ ಸಿನಿಮಾ ಮಾಡಿದ್ದೇನೆ, ಒಳ್ಳೆ ಕಥೆ ಬರೀದೇನೆ, ಒಳ್ಳೆ ಪಾತ್ರ ಬರೀದೇನೆ, ಒಳ್ಳೆ ಸನ್ನಿವೇಶ ಬರೀದೇನೆ, ಸಿನಿಮಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೇನೆ, ಜನ ಥಿಯೇಟ್ರಿಗೆ ಬರೋದು ಮಾತ್ರ ಏನಕ್ಕೆ ಬರ್ಬೇಕು ನಾವು ಅಂತ ಕೇಳ್ತಾರೆ. ಆಮೇಲೆ ಒಂದು ಸಿನಿಮಾ ಮಾಡೋದೆಷ್ಟು ಮುಖ್ಯನೋ, ಈಗ ತಾನೇ ಸರ್ ಕೇಳ್ತಿದ್ರು, ಇವಾಗ ಆಗಿನ ಕಾಲ ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ. ಖಂಡಿತ ಮಿಸ್ ಮಾಡ್ಕೋತಿದ್ದೀನಿ. ಅವಾಗ ಒಂದು ಸಿನಿಮಾ ಮಾಡಿ, ಸಿನಿಮಾನ ರಿಲೀಸ್ ಮಾಡಿ ಬಿಟ್ಬಿಟ್ರೆ ಮುಗೀತು. ಜನ ಅವ್ರ ಪಾಡಿಗೆ ಅವ್ರು ಬರೋರು, ನೋಡೋರು, ಲೈನಲ್ಲಿ ನಿಂತ್ಕೊಳ್ಳೋರು, ಕ್ಯೂವಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಸಿನಿಮಾ ನೋಡೋರು. ಇವಾಗ ಆ ಥರ ಅಲ್ಲ. ಇವಾಗ ಕಾಲ ಬದಲಾಗಿದೆ. ಜನ ಸಿನಿಮಾ ನೋಡಬೇಕು ಅಂದ್ರೆ ಅವ್ರಿಗೆ 4-6 ಸೋರ್ಸ್ಗಳಿಂದ ಅವ್ರಿಗೆ ಕಿವಿಲ್ ತಟ್ತಾ ಇರಬೇಕು. ಅದು ಸಿನಿಮಾ ಚೆನ್ನಾಗಿದೆ ಅಂತ ನೋಡ್ಬೇಕಂತ ಹೊಟ್ಟೋಗ್ಬಿಡುತ್ತಂತೆ. ಆ ಭಯನೂ ಜನರು ಹುಟ್ಟಿಸ್ಬೇಕು. ಸೊ ಒಬ್ಬ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ, ಎಷ್ಟು ಕಷ್ಟನೋ, ಆ ಸಿನಿಮಾನ ಒಬ್ಬ ಜವಾಬ್ದಾರಿಯುತ ವಿತರಕನ ಜೊತೆ ಥಿಯೇಟರ್ ನಿಲ್ಲಿಸೋದು ಅಷ್ಟೇ ಮುಖ್ಯ ಆಗುತ್ತೆ. ಆ ವಿತರಕರು ಜೊತೆ ನಿಂತ್ಕೊಳ್ಳೋದು ಅಷ್ಟೇ ಪ್ರಜ್ಞಾವಂತರಾಗಿ ಆ ಸಿನಿಮಾಗೆ ಕೊಡಬೇಕಾದಂಥ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ. ಜೊತೆಗೆ ಆ ಸಿನಿಮಾನ ಪ್ರಮೋಟ್ ಮಾಡಬೇಕಾಗತ್ತೆ, ಜನರಿಗೆ ತಲುಪಿಸ್ಬೇಕಾಗತ್ತೆ. ಇವೆಲ್ಲ ದೊಡ್ಡ ಸರ್ಕಸ್ ಇದೆ. ಹೌದು, ಸಿನಿಮಾ ಮಾಡೋದು ಒಂದು ಸರ್ಕಸ್. ಇವಾಗ ಕಥೆ ಬರೆಯೋದೊಂದು ಸರ್ಕಸ್ ಆಗುತ್ತೆ, ಕಾಸ್ಟಿಂಗ್ ಮಾಡೋದು ಸರ್ಕಸ್ ಆಗುತ್ತೆ, ಆ ಸಿನಿಮಾಗೆ ಬೇಕಾದಂಥ ವಿಚಾರಗಳನ್ನ ಒದಗಿಸೋದೊಂದು ಸರ್ಕಸ್ ಆಗುತ್ತೆ. ಇವೆಲ್ಲವೂ ಶ್ರಮನೇ. ಎವ್ರಿಥಿಂಗ್ ಇಸ್ ಹಾರ್ಡ್ ವರ್ಕ್. ಆ ಹಾರ್ಡ್ ವರ್ಕ್ ಇದ್ದಾಗ ಅದೃಷ್ಟ ಅನ್ನೋದು ನಮ್ಮ ಜೊತೆಲಿ ಇರ್ಬೇಕಾಗುತ್ತೆ. ಆ ಅದೃಷ್ಟ ಯಾವ ಮೂಲಕ ಬರುತ್ತೆ ಅಂದ್ರೆ, ಜನ ಅದನ್ನ ಇಷ್ಟಪಟ್ಟು ಅವರು ಹಂಚ್ಕೊಂಡಾಗ, ವಿಚಾರವನ್ನ ಹರಡಿದಾಗ ಒಳ್ಳೇದಾಗುತ್ತೆ. ಸೊ ಖಂಡಿತ ಜನ ಥಿಯೇಟ್ರಿಗೆ ಬರ್ತಾರೆ, ಖಂಡಿತ ಒಳ್ಳೆ ಸಿನಿಮಾಗಳನ್ನ ಮಾಡ್ತೀವಿ. ಈ ಥರ ಪ್ರಶಂಸೆ ಸಿಕ್ಕಿದಾಗ ನೀವೆಲ್ಲರೂ ನಮ್ಮ ಬೆನ್ ತಟ್ಟಿ ಸಿನಿಮಾ ಚೆನ್ನಾಗಿದೆ ಅಂತ ಪ್ರಶಂಸೆ ಮಾಡಿದಾಗ, ಅಥವಾ ಜವಾಬ್ದಾರಿಯಿಂದ ನಮಗೆ ಮಾರ್ಗದರ್ಶನ ನೀಡಿದಾಗ, ಒಳ್ಳೆ ವಿಮರ್ಶೆ ಕೊಟ್ಟಾಗ, ಅದು ನಮಗೆ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ವಿಶ್ವಾಸವನ್ನು ಕೊಡುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಮತ್ತೊಮ್ಮೆ ಸರ್, ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ. ಇದು ನನಗೆ ಸ್ವಲ್ಪ ಪ್ರತಿ ಸಿನಿಮಾ ನನಗೆ ಪ್ರೊಫೆಷನಲ್ ಆಗಿ ಟ್ರೀಟ್ ಮಾಡ್ತೀನಿ. ಇದು ಬಿಕಮ್ಸ್ ಅ ಲಿಟಲ್ ಮೋರ್ ಎಮೋಷನಲ್ ಆ್ಯಂಡ್ ಫ್ಯಾಮಿಲಿ ಫಾರ್ ಮಿ ಬಿಕಾಸ್ ಆಫ್ ಜೈ. ಆತನಿಗೆ ಈ ಅವಕಾಶ ಕೊಡೋಕೆ ಮುಂಚೆ ಏನಾಗುತ್ತೋ ಅನ್ನೋ, ಯಾವ ಥರ ಮಾಡ್ತೀನೋ ಅನ್ನೋ ಭಯ ಅವನಿಗೆ ಎಷ್ಟಿತ್ತೋ, ಈ ಪಾತ್ರ ಯಾವ ಥರ ಬರುತ್ತೋ ಅನ್ನೋ ಕಾಳಜಿ ಕೂಡ ಇವ್ರಿಗೂ ಇತ್ತು ಅಂತ ನನಗನ್ಸುತ್ತೆ. ಆದರೆ ಇವತ್ತು ಸ್ಕ್ರೀನಲ್ಲಿ ನೋಡಿದಾಗ ಅದಕ್ಕೆ ಒಂದು
ಒಂದು ಕನ್ಕ್ಲೂಷನ್ ಇದೆ, ಒಂದು ಒಳ್ಳೆ ಕನ್ಕ್ಲೂಷನ್ ಇದೆ. ಬಹಳ ಖುಷಿ ಇದೆ, ಸಮಾಧಾನ ಇದೆ. ನಿಮ್ಗೆಲ್ಲರಿಗೂ ನಾನು ನನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು. ಸೆಲೆಬ್ರೇಷನ್ಗೆ ನೀವು ಭಾಗಿಯಾಗಿದ್ದೀರಾ. ರಾಘು ಸರ್ ಹೇಳ್ದಂಗೆ ಇವಾಗ ಥಿಯೇಟರಿಗೆ ಬಂದು ನೋಡೋದು ಫಿಲಮು ಜನರು ಕಡಿಮೆ ಆಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಫಿಲಮು ಇಟ್ ಇಸ್ ಆ್ಯಕ್ಚುಲಿ ನನಗೆ ಭಯ ಆಗ್ತಿತ್ತು ಸರ್, ನಾವು ಸರಿ ಪ್ರಮೋಟ್ ಮಾಡ್ತಾ ಇದೀವ, ಜನರಿಗೆ ತಲುಪ್ತಾ ಇದೆಯಾ ಅಂತ. ದಟ್ ಕ್ವಶನ್ ವಾಸ್ ಆಲ್ವೇಸ್ ದೇರ್. ಬಟ್ ಒಬ್ರು ನೋಡ್ಬಿಟ್ಟು ಇನ್ನಿಬ್ರಿಗೆ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಈ ಫಿಲ್ಮು ನೋಡಿ ಅಂತ. ಆ ಇನ್ನಿಬ್ರು ಇನ್ನೂ 4 ಜನಕ್ಕೆ ಹೇಳ್ತಾ ಇದ್ದಾರೆ. ಸೊ ಜೆನ್ಯೂನ್ ಆಗಿ ಜನರಿಗೆ ಇಷ್ಟ ಆಗ್ತಿದೆ. ವರ್ಡ್ ಆಫ್ ಮೌತ್ ಇಂದಾನೆ ನಮ್ಮ ಫಿಲ್ಮ್ 25 ದಿನ ನೋಡ್ತಾ ಇದೆ, ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಾವು. ಸೊ ಯಾಕೆ ನಮ್ಮ ಕನ್ನಡ ಆಡಿಯನ್ಸ್ ಹೇಳ್ತಾ ಇದ್ದಾರೆ ನಮಗೆ ಒಳ್ಳೆ ಕಾಂಟೆಂಟ್ ಕೊಡಿ, ನಾವು ಯಾಕೆ ಹೋಗಿ ನೋಡಲ್ಲ ಕನ್ನಡ ಸಿನಿಮಾನ ಅಂತ. ದೇ ಗೋಯಿಂಗ್ ಆನ್ ಟೆಲಿಂಗ್ ಅಸ್, ನೀವು ಕೊಡಿ ಒಳ್ಳೆ ಕಾಂಟೆಂಟ್ ಕೊಡಿ ಅಂತ. ಸೊ ಈ ಫಿಲ್ಮ್ ಆಕ್ಚುಲಿ ಫುಲ್ ಕ್ರೆಡಿಟ್ ಹೋಗೋದು ನಮ್ಮ ಆಡಿಯನ್ಸ್ಗೆ, ನಮ್ಮ ಕನ್ನಡ ಆಡಿಯನ್ಸ್ಗೆ. ಅವರು ಈ ಫಿಲ್ಮ್ನ ಗೆಲ್ಸಿದ್ದಾರೆ. ನಾವೆಲ್ಲ ಇಲ್ಲಿ ನಿಂತ್ಕೊಂಡು ಸೆಲೆಬ್ರೇಟ್ ಮಾಡ್ತಿರೋದಕ್ಕೆ ಅವರೇ ಕಾರಣ. ಆಮೇಲೆ ನೀವು ಅಷ್ಟೇ ಮಾಧ್ಯಮದವರು ಜೆನ್ಯೂನ್ ಆಗಿ, ಆನೆಸ್ಟ್ ಆಗಿ, ಪ್ರಾಮಾಣಿಕವಾಗಿ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದೀರಾ. ತುಂಬಾ ಜನ ರಿವ್ಯೂಸ್ ನೋಡ್ಬಿಟ್ಟು ಹೋಗಿದ್ದಾರೆ ಫಿಲ್ಮ್ಗೆ. ಸೊ ನಿಮಗೂ ಅಷ್ಟೇ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಕ್ಕೆ, ನಮ್ಮ ಚಿತ್ರ ಇಷ್ಟಪಟ್ಟಿದ್ದಕ್ಕೆ, ಆ್ಯಂಡ್ ನಮಗೂ ಒಂದು ಎನ್ಕರೇಜ್ಮೆಂಟ್ ಸಿಕ್ಕಿದ್ದಕ್ಕೆ. ಆ್ಯಂಡ್ ಸರ್, ಐ ವಾಂಟ್ ಟು ಟೇಕ್ ದಿಸ್ ಆಪರ್ಚುನಿಟಿ, ಆನಂದ್ ಸರ್ ಆ್ಯಂಡ್ ಗಂಗಾಧರ್ ಸರ್, ಲೈಕ್ ಐ ಆಮ್ ಆಲ್ಸೋ ಸೀಯಿಂಗ್ ಸಕ್ಸಸ್. ತುಂಬ ವರ್ಷಗಳಾದ್ಮೇಲೆ ಈ ಸಕ್ಸಸ್ ಅಂತ ಒಂದು ಪ್ರೆಸ್ ಮೀಟ್ ಅಂತ ನೋಡ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ಕಲ್ಪನಾ. ನನ್ನ ಫ್ರೆಂಡ್ಸ್ ಆಗ್ಬೋದು, ಫ್ಯಾಮಿಲಿ ಆಗ್ಬೋದು, ಫ್ಯಾನ್ಸ್ ಆಗ್ಬೋದು, ಥ್ಯಾಂಕ್ ಯು ಸರ್. I'm really grateful. Thanks a lot. Thank you. ಮಾತಾಡೋದೇ ಇಲ್ವಲ್ಲ ಅಂತ. ಸೊ ಥ್ಯಾಂಕ್ ಯು, ನೀವೆಲ್ಲರೂ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ಸಿನಿಮಾ 25 days ಕಂಪ್ಲೀಟ್ ಮಾಡಿದೆ. ತುಂಬ ಖುಷಿ ಆಗ್ತಾ ಇದೆ. ಸೊ ನಾನು ಫಸ್ಟು ಥ್ಯಾಂಕ್ ಮಾಡಬೇಕಾಗಿರೋದು ರಾಘು ಮಾಮಗೆ. ಕನ್ಸಿಡರ್ ಮಾಡಿದಾಗ ನಾನು ಈ ಪಾತ್ರ ಮಾಡ್ಬೋದಂತ. ಸೊ ಥ್ಯಾಂಕ್ಸ್ ಮಾಮ. ನಿಮ್ಮಿಂದ ನನಗೆ ಅಮೇಝಿಂಗ್ ಡೈರೆಕ್ಟ್ರು, ಒಬ್ಬರು ಅಮೇಝಿಂಗ್ ಪ್ರೊಡ್ಯೂಸರ್ ಸಿಕ್ಕಿದ್ರು. ಸೊ ನಾನು ಗಂಗಾಧರ್ ಸರ್ ಬಗ್ಗೆ ಹಾಗೂ ಆನಂದ್ ಸರ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಸೊ ಐ ಥಿಂಕ್ ಇವತ್ತು ಮಾತಾಡಲೇಬೇಕು ನಾನು. ಗಂಗಾಧರ್ ಸರ್ ಬಂದು ನನಗೆ ಒಬ್ಬರು ಡೈರೆಕ್ಟ್ರಿಗಿಂತ ಒಂದು ಒಳ್ಳೆ ಮೆಂಟರು, ಒಬ್ಬರು ಮೂರನೇ ಡೈರೆಕ್ಟರ್, ಐ ಥಿಂಕ್ ಫ್ರೆಂಡ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ಫಸ್ಟ್ ಡೇ ಆಫ್ ವರ್ಕ್ಶಾಪಿಂದ ಹಿಡಿದು ಇವತ್ತಿನವರೆಗೂ ತುಂಬ ಹೇಳ್ಕೊಟ್ಟಿದ್ದಾರೆ ನನಗೆ. ಸೊ ಇದ್ದಿದ್ದು ನನಗೆ ಹೇಳ್ಬಿಡ್ತಾರೆ. ಸೊ ನಾನು ಏನಕ್ಕೆ ಸಾಕಷ್ಟು ಕಲಿಯೋಕ್ಕಾಯ್ತು ಅಂದರೆ ಅದು ಗಂಗಾಧರ್ ಸರ್. ಅವ್ರೊಂಥರ ಓಪನ್ ಬುಕ್ ಥರ, ಏನು ಮುಚ್ಚುಮರೆ ಮಾಡಲ್ಲ, ಇರೋದು ನನಗೆ ಹೇಳ್ತಾರೆ. ಸೊ ಥ್ಯಾಂಕ್ ಯು ಸರ್ ಫಾರ್ ಬೀಯಿಂಗ್ ಆನೆಸ್ಟ್ ವಿತ್ ಮೀ. ಆ್ಯಂಡ್ ಆನಂದ್ ಸರ್, ಐ ಥಿಂಕ್ ಈಸ್ ಒನ್ ಆಫ್ ದ ಮೋಸ್ಟ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಐ ಹ್ಯಾವ್ ಕಮ್ ಅಕ್ರಾಸ್. ಥಿಯೇಟ್ರ್ ವಿಸಿಟ್ಗೆಲ್ಲ ಹೋದಾಗ ಆಡಿಯನ್ಸ್ ಬಂದು ನನ್ನ ಮೇಲೆ ರಿವ್ಯೂ ಹೇಳ್ಬೇಕಾದ್ರೆ ನಾನು ಆನಂದ್ ಸರಲ್ಲಿ ಖುಷಿ ನೋಡ್ತಾ ಇದ್ದೆ, ಅವ್ರ ಮಕ್ಕದಲ್ಲಿ ಖುಷಿ ನೋಡ್ತಾ ಇದ್ದೆ. ಸೊ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಸೋ ಸ್ವೀಟ್ ಟು ಮೀ ಆ್ಯಂಡ್ ಟು ದ ಟು ದ ಹೋಲ್ ಟೀಮ್. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರಲಿ, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರಲಿ, ಎಲ್ಲರೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಮತ್ತು ಬಸವರಾಜ್ ಸರ್ ಒಂದು ದಿವಸನೂ ಬೇಜಾರಾಗಂಗೆ ಯಾವತ್ತೂ ನಡ್ಕೊಂಡಿಲ್ಲ ನನ್ನ ಜೊತೆ. ಆ್ಯಂಡ್ ನಮ್ಮ ರಾಜು ಸರ್ ಇದ್ದಾರೆ. ಸೊ ಥ್ಯಾಂಕ್ಸ್ ಫಾರ್ ದ ಅಮೇಝಿಂಗ್ ಕೊರಿಯೋಗ್ರಫಿ ಸರ್. ಸೊ ಥ್ಯಾಂಕ್ಸ್ ಅಲಾಟ್, ಎಲ್ಲರೂ ಬಂದಿದ್ದಕ್ಕೂ ಥ್ಯಾಂಕ್ಸ್. ಕಾಡ್ತಾ ಇತ್ತು ಆ ಟೈಮಲ್ಲಿನೂ ಸಹ. ಸೊ ಗಂಗಾಧರ್ ಹೇಳಿದ ಹಾಗೆ ಏನೊಂದು ಟೆಕ್ನಿಕಲ್ ಟೀಮ್ ಎಲ್ಲ ಏನು ಸಪೋರ್ಟ್ ಕೊಡ್ತು. ಸೊ ಇಟ್ ವಾಸ್ ಅಮೇಝಿಂಗ್. ಸೊ ಥ್ಯಾಂಕ್ ಯು. ಆಮೇಲೆ ಹೋಪ್ ಏನೋ ಬಾಕಿ ಏನು ಹೇಳೋದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಅವರು ನಮ್ಮ ಹಿಂದೆ ನಿಂತು ಆಮೇಲೆ ಮುಂದೆ ನಿಂತು ಒಂದು ಗೈಡ್ ಮಾಡಿ ಇದನ್ನ ಎಸ್ಪೆಷಲಿ ಶೂಟಿಂಗಲ್ಲಿ ತುಂಬ ಅವರಿಂದ ನಮಗೆ ಇದು ಆಯಿತು. ಯಾರೋ ಅವನಲ್ಲೇ ಎಲ್ಲೋಗ್ತಾ ಅದು ರಿಷಬ್ ಸರ್ ಬಂದ ತಕ್ಷಣ ಮೋಕ್ಷಣ ಚೆನ್ನಾಗಿದೆ ಅಂದ್ಬಿಟ್ರು. ಒಳ್ಳೆ ಮೂಡ್ ಕರ್ಕೊಂಡ್ ಬಿಟ್ಟಾರೆ ಇವತ್ತು. ಓಕೆ ಗಂಗಾಧರ್ ಸಾಲಿಮಠ್. ಮೇಡಮ್ ಮೇಡಮ್ ನೀವು ಬಂದ್ಬಿಡಿ. ಮೇಡಮ್ ನೀವು ಹೋಗ್ಬಿಡಿ. ಮೇಡಮ್ ನೀವು ಹೋಗ್ಬಿಡಿ. So laziness. Okay, thank you. Thank you.